ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಅಪ್ಪು ಅಂದ ತಕ್ಷಣ ತುಂಬ ಒಂದು ಇಮೇಜ್ ಬರೋದೇ ಅಪ್ಪು 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 ಅಂತ. ಯಾಕಂದರೆ ನಾನು ಈ ಮುಂಚೆ ಶಿವಣ್ಣ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೆ. AK-47, ಬಾವಬಾಮೈದ, ಯುವರಾಜ ಅಂತ 3 ಸಿನಿಮಾ ಮಾಡಿದ್ದೆ. ಯುವರಾಜ ಶೂಟಿಂಗ್ ಮಾಡ್ತಿದ್ವಿ. ಇದು ಈಗ ನ್ಯೂ ಏರ್ಪೋರ್ಟ್ ರೋಡಲ್ಲಿ ಒಂದು ಚೌಲ್ಟ್ರಿ ಇದೆ, ಅಲ್ಲಿ ಫಸ್ಟ್ ಟೈಮ್ ನಾನು ಅಪ್ಪು ಸರ್ ನೋಡಿದ್ದು. ಆ ಸಿನಿಮಾಗೆ ಡೈರೆಕ್ಟ್ರಾಗಿ ನನ್ನನ್ನು ವರ್ಕ್ ಮಾಡಬೇಕು ಅಂತ ಶಿವಣ್ಣ ತುಂಬ ಹಿಂಸೆ ಕೊಟ್ಟರು. ಆಮೇಲೆ ಅಪ್ಪು ಅವರು ತುಂಬ ಕ್ಲೋಸ್ ಆದರು. ಮಾಮೂಲಿ ಸಿನಿಮಾ ಎಲ್ಲ ಶುರುವಾಯಿತು. ದೊಡ್ಡ ಹೀರೋ ಆಗಿ ಅವರು ಎಂಟ್ರಿ ಆದರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಇವತ್ತು ತುಂಬ ವಿಶೇಷ ಮತ್ತು ತುಂಬ ಅದ್ಭುತವಾದಂಥ ನೆನಪುಗಳು ಮೆಲುಕು ಹಾಕುವಂಥ ಒಂದು ಸಂದರ್ಭ. ಅಪ್ಪು ರಿಲೀಸ್ ಆಗ್ತಾಯಿದೆ ಮಾರ್ಚ್ 14ನೇ ತಾರೀಕು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಲುವಾಗಿ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಈ ಹೊತ್ತಲ್ಲಿ ನನ್ನ ಜೊತೆಗೆ ಆ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಆಕಾಶ ಅರಸುವಂತಹ ಮೆಗಾ ಅವರು ಬಿಗ್ಗೆಸ್ಟ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕರಾದ ಮಹೇಶ್ ಬಾಬು ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತುಂಬ ದಿನಗಳಿಂದ ಈ ವಿಚಾರಗಳು ಆಫ್ ದ ರೆಕಾರ್ಡ್ ತುಂಬ ಮಾತಾಡ್ತಿದ್ದೆ ನಾನು. ಇವತ್ತು ಸಂದರ್ಭ ಕೂಡ ಬಂತು, ಅಪ್ಪು ರಿಲೀಸ್ ಆಗ್ತಿದೆ. ಒಂದು ಅಪ್ಪು ಅಂದ ತಕ್ಷಣ ಒಂದು ತುಂಬ ನೆನಪುಗಳು ಓಪನ್ ಆಗುತ್ತೆ ಸರ್. ಅಂದರೆ ನಮ್ಮಗಳಿಗೂ ಕೂಡ ಆ ಒಂದು ಸ್ಕೂಲ್ ಟೈಮು, ನಾವು ಹೋಗ್ತಾ ಇದ್ದ ಟೈಮು, ಆವಾಗ ಆ ಸಿನಿಮಾ ನೋಡಿದ್ದು. ಈ ರೀತಿ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಅಪ್ಪು ಅಂದ ತಕ್ಷಣ ತುಂಬ ಒಂದು ಇಮೇಜ್ ಬರೋದೇ ಅಪ್ಪು 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 ಅಂತ. ಒಂದು ನೆನಪಿಗೆ ಹೋಗೋದಾದರೆ ನಿಮ್ಮ ಆ ಮೊದಲನೇ ಹೆಜ್ಜೆಗಳು ಮತ್ತು ಆ ಸಿನಿಮಾ ಸುತ್ತಲೂ ನಿಮಗೆ ತುಂಬ ದೊಡ್ಡ ಅನುಭವ, ತುಂಬ ದೊಡ್ಡ ನೆನಪುಗಳು ಇರುತ್ತೆ ಅಂತ ಭಾವಿಸ್ತೀನಿ. ಹೌದು, ಅದು ನನಗೆ ಅಪ್ಪು ಸಿನಿಮಾ ವಜ್ರೇಶ್ವರಿ ಕಂಬೈನ್ಸ್ಗೆ ನಾನು ಫಸ್ಟು ಎಂಟ್ರಿ ಆದಂಥ ಒಂದು ಸಿನಿಮಾ. ಯಾಕೆಂದರೆ ನಾನು ಈ ಮುಂಚೆ ಶಿವಣ್ಣ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೆ. AK-47, ಬಾವಬಾಮೈದ, ಯುವರಾಜ ಅಂತ 3 ಸಿನಿಮಾ ಮಾಡಿದ್ದೆ. ಯುವರಾಜಗೆ ಪುರಿ ಜಗನ್ನಾಥ್ ಅವರು ನಿರ್ದೇಶಕರು. ಆ ಸಿನಿಮಾ ಮಾಡಬೇಕಾದ್ರೆ ಶಿವಣ್ಣಂಗೆ 3 ಕತೆ ಹೇಳಿದ್ರು ಅವರು. ನಾನು ಸುಮಾರು ಇಂಟರ್ವ್ಯೂಗಳಲ್ಲೇ ಆಲ್ರೆಡಿ ಹೇಳಿದ್ದೀನಿ ಪುನೀತ್ ಅವ್ರ ಬಗ್ಗೆ, ಈ ಸಿನಿಮಾಗಳ ಬಗ್ಗೆ. ಅದರಲ್ಲಿ ಒಂದು ಶಿವಮಣಿ 98480 ಅಂತ ನಾಗಾರ್ಜುನ ಮಾಡಿರೋ ತೆಲುಗಲ್ಲಿ, ಅದೊಂದು ಸಬ್ಜೆಕ್ಟ್ ಹೇಳಿದ್ರು. ಮತ್ತು ಅಮ್ಮ ನಾನ ತಮಿಳಮ್ಮ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು, ರವಿತೇಜ ಮಾಡೋದು, ಅದೊಂದು ಹೇಳಿದ್ರು. ಮತ್ತು ಇದು ಅಪ್ಪು ಅವರು ಮಾಡಿದ್ರಲ್ಲ, ಈ ಸಬ್ಜೆಕ್ಟ್ ಹೇಳಿದ್ರು. 3 ಸಬ್ಜೆಕ್ಟ್ನ ಹೇಳಿದ್ರು ಶಿವಣ್ಣ. ಇವೆರಡು ನಾನು ಮಾಡಿದ್ರು ಓಕೆ, ಈ ಸಬ್ಜೆಕ್ಟು ನನ್ನ ತಮ್ಮಂಗೆ ಚೆನ್ನಾಗಿರುತ್ತೆ, ಪುನೀತ್ಗೆ ಅವ್ರನ್ನ ಮನೆಯಿಂದ ಲಾಂಚ್ ಮಾಡಬೇಕು ಅಂತ ಇದ್ದೀವಿ, ಒಂದು ಸಲ ಹೇಳಿ ನಂಗೆ ತುಂಬ ಇಷ್ಟ ಆಯಿತು ಅಂತ ಮನೆಗೆ ಹೋಗಿ ಹೇಳಿದ್ದಾರೆ ಅವರು. ಮನೆಗೆ ಹೇಳಿದ್ಮೇಲೆ ಅಮ್ಮ ಮತ್ತು ಅಣ್ಣ ಅವರು, ವರದಣ್ಣ ಅವರು, ಅಮ್ಮ ಅವರೆಲ್ಲ ಕೇಳಿದ್ದಾರೆ ರಾಜ್ಕುಮಾರ್ ಅವರು. ಆಯಿತು ಒಂದು ಸಲ ಕೇಳೋಣ ಅಂದ್ಬಿಟ್ಟು ಪುರಿ ಜಗನ್ನಾಥ್ ಅವ್ರಿಗೆ ಕೇಳೋಣ ಅಂದ್ಬಿಟ್ಟು ರೆಡಿ ಮಾಡೋದು. ಅಪ್ಪು ಅವರು ಫಸ್ಟು ಕತೆ ಕೇಳಬೇಕು. ನಾವು ಯುವರಾಜ ಶೂಟಿಂಗ್ ಮಾಡ್ತಿದ್ವಿ. ಇದು ಈಗ ನ್ಯೂ ಏರ್ಪೋರ್ಟ್ ರೋಡಲ್ಲಿ ಒಂದು ಚೌಲ್ಟ್ರಿ ಇದೆ, ಅಲ್ಲಿ ಫಸ್ಟ್ ಟೈಮ್ ನಾನು ಅಪ್ಪು ಸರ್ ನೋಡಿದ್ದು. ಅವ್ರು ಬಂದರು, ಬೆಳಗ್ಗಿನ ಜಾವನೇ ಬಂದು ಅವರು ವಾಕಿಂಗ್ ಮುಗಿಸ್ಕೊಂಡು ಶಾರ್ಟ್ಸ್ ಹಾಕೊಂಡು ಬಂದ್ಬಿಟ್ಟು ಫಸ್ಟ್ ಟೈಮ್ ನೋಡಿದ್ದು ಅವರು. ಅಲ್ಲಿ ಬಂದು ಕತೆ ಕೇಳಿದ್ರು. ಅವರು ಒಂದು 1/2 an hour ನೆರೇಟ್ ಮಾಡಿದ್ರು ಪುರಿ ಜಗನ್ನಾಥ್ ಅವರು ಕತೆ ತುಂಬ ಚೆನ್ನಾಗಿ ಹೇಳ್ತಾರೆ ಪುರಿ ಸರು. ಹೇಳೋದ್ರಲ್ಲೇ ತುಂಬ ಸಿನಿಮಾ ನೋಡ್ದಂಗೆ ಇರುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ. ಆ ಕತೆ ನರೇಷನ್ ನಾನು ಎಲ್ಲೂ ನೋಡಿಲ್ಲ ಆ ಥರ ಹೇಳಿದ ತಕ್ಷಣ ಅಪ್ಪರು ತುಂಬ ಇಂಪ್ರೆಸ್ ಆಗಿ ಮನೆಗೆ ಹೋಗಿ ಹೇಳಿದ್ದಾರೆ. ಮನೆಗೆ ಹೇಳಿದ್ಮೇಲೆ ಅವರು ವರದಣ್ಣ ಮತ್ತು ಅಮ್ಮ ಅವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಸಿನಿಮಾ ಲಾಂಚ್ ಮಾಡಬೇಕು ಪುನೀತ್ ಅವ್ರಿಗೆ, ಕತೆ ಚೆನ್ನಾಗಿದೆ ಅಂತೇಳಿ ಡಿಸೈಡ್ ಮಾಡಿದ್ರು. ಹಾಗಾಗಿ ಅಪ್ಪು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತಾಯಿತು. ಆ ಸಿನಿಮಾಗೆ ಡೈರೆಕ್ಟ್ರಾಗಿ ನನ್ನನ್ನು ವರ್ಕ್ ಮಾಡಬೇಕು ಅಂತ ಶಿವಣ್ಣ ತುಂಬ ಹಿಂಸೆ ಕೊಟ್ಟರು. ನಾನಂದೆ ನಾ ಮಾಡಲ್ಲ, ನನಗೆ ದೊಡ್ಡ ಕಂಪ್ನಿ ಶಿವಣ್ಣ, ನನಗೆ ಭಯ ಆಗುತ್ತೆ ಅಪ್ಪಾಜಿ ಅಮ್ಮ ಅವ್ರನ್ನೆಲ್ಲ ನೋಡೋದಂಡೆ. ಅವ್ರು ಹೇಳಿದ್ರು, ನಾನು ಹೆಂಗಿದ್ದೀನಿ ಮಹೇಶ, ನನಗಿಂತ ತುಂಬ ಕ್ಲೋಸ್ ಆಗಿರ್ತಾರೆ, ನನಗಿಂತ ನಿನಗೆ ಈಸಿಯಾಗಿರ್ತಾರೆ, ನಮ್ಮ ಮನೇಲಿ ನೋಡಿಲ್ಲ, ಬಾ ಒಂದು ಸಲ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಘಣ್ಣ ಪುನೀತ್ ಅವ್ರಿಗೆ ಪರಿಚಯ ಮಾಡಿದ್ರು. ಆಮೇಲೆ ಪುರಿ ಜಗನ್ನಾಥ್ ನಾನು ಹಿಂದೆ ಯುವರಾಜ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ನೋಡಿ ಪುರಿ ಜಗನ್ನಾಥ್ ಅವರು ನಾನು ವರ್ಕ್ ಸ್ಟೈಲ್ ನೋಡಿ, ನೀವೇ ಮಾಡಿ ಮಹೇಶ್, ನನಗೆ ಕಂಫರ್ಟಬಲ್ ಆಗಿದ್ದೀರಾ ನೀವು ಅಂದರು. ಇಲ್ಲ ಸರ್ ನಾನು ಮಾಡಲ್ಲ ಅಂದೆ, ಬಟ್ ನಾನು ಆ ಸಿನಿಮಾ ಮಾಡಿದೆ. ಬಟ್ ನನಗೆ ಪೇಮೆಂಟ್ ಎಲ್ಲ ಪುರಿ ಜಗನ್ನಾಥ್ ಅವ್ರದ್ದು ಈ ಕಡೆಯಿಂದ. ಆಮೇಲೆ ಅವರು ವಜ್ರೇಶ್ವರಿ ಕಂಬೈನ್ಸಲ್ಲಿ ಪರ್ಮನೆಂಟಾಗಿ ಒಬ್ಬರಿದ್ದರು, ಪ್ರಕಾಶ್ ಮೇಹೋ ಅಂತ ಒಬ್ಬರು. ಅವರು ನಾನು ಇಬ್ಬರು ಸೇರಿ ಆ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ನನ್ನ ಎಂಟ್ರಿ ವಜ್ರೇಶ್ವರಿ ಕಂಬೈನ್ಸ್ಗೆ ಪ್ರಥಮವಾಗಿ. ಆಮೇಲೆ ಅಪ್ಪು ಅವರು ತುಂಬ ಕ್ಲೋಸ್ ಆದರು. ಮಾಮೂಲಿ ಸಿನಿಮಾ ಎಲ್ಲ ಶುರುವಾಯಿತು. ಶುರುವಾದ ಮೇಲೆ ಮಾಮೂಲಿ ಗೊತ್ತಲ್ಲ, ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಾಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ದೊಡ್ಡ ಹೀರೋ ಆಗಿ ಅವರು ಎಂಟ್ರಿ ಆದರು. ಇದು ಅಪ್ಪು ವಿಷಯ.